ಹೇ ಹಾಯ್ ಬ್ಯಾಂಗ್ಳೂರ್, ನಮಸ್ಕಾರ. ದಿಸ್ ಈಸ್ ಸುಮನ್ ಫ್ರಮ್ ಡಾಕ್ಟರ್ ಎವ್ರಿಸವರ್. ಸೊ ಆ್ಯಕ್ಚುಲಿ ನಾನು ಇವತ್ತು ಸ್ಮಾಲ್ ವಿಡಿಯೋ ಏನಂದರೆ ಲೈಕ್ ಹರ್ಮನ್ ಕಡನ್ ಮೇಕ್ ಬ್ಲೂಟೂತ್ ಪೋರ್ಟೇಬಲ್ ಸ್ಪೀಕರ್ ಬಗ್ಗೆ ಹೇಳೋಣ ಅಂತ ಹೇಳಿ. ಸೊ ಇದು ಬಂದು ಬ್ಲೂಟೂತ್ ಸ್ಪೀಕರ್ ಹರ್ಮನ್ ಕಡನ್ ಓನಿಕ್ಸ್ ಸ್ಟುಡಿಯೋ 6 ಅಂತ ಹೇಳಿ ಬರುತ್ತೆ ಸ್ಪೀಕರ್ ಇದು. ಸೊ 6, 8, 5 ಅಂತ ಸೀರೀಸ್ ಇದೆ. ಇದರಲ್ಲಿ ಸಮ್ ಗ್ಲೋಬ್ ಟೈಪ್ ಡಿಸೈನ್ ಇದೆ. ಇದು ಈ ಥರ ಬ್ಯಾಗ್ ಡಿಸೈನ್ ಟೈಪ್ ಇದೆ, ವ್ಯಾನಿಟಿ ಟೈಪ್ ಬರುತ್ತೆ. ಸೊ ಕ್ಯಾರಿಯಬಲ್ ಟೈಪ್ ಡಿಸೈನ್ ಇರುತ್ತೆ. ಸೊ ಕಾಮನ್ ಆಗಿ ಸೊ ಈಗ ಇದು ನಿಮ್ಗೆ ಜಸ್ಟ್ ಇಂಟರ್ನಲ್ ವಿಡಿಯೋ ಆಮೇಲೆ ಸಮ್ ಟೆಕ್ನಿಕಲ್ ಸ್ಪೆಸಿಫಿಕೇಷನ್ ಹೇಳೋಣ ಅಂತ. ಸೊ ಯೂಶಲಿಯಾಗಿ ನಿಮಗೆ ಬ್ಲೂಟೂತ್ ಸ್ಪೀಕರ್ ಅಂದಮೇಲೆ ನಿಮಗೆ ಕಾಮನ್ ಆಗಿ ಸಬ್ಬೂಫರ್ ಅಂದರೆ ಇವಾಗ ಬರ್ತಿರೋ ಟೆಕ್ನಾಲಜಿ ಬಂದು ಬೇರೆ ಥರ. ಫಸ್ಟ್ ನಿಮಗೆ ಬ್ಲೂಟೂತ್ ಟೆಕ್ನಾಲಜಿನೇ ತುಂಬ ಡಿಫ್ರೆಂಟ್ ಇತ್ತು. ಇವಾಗಿರೋ ಟೋಪಾಲಜಿ ಯಾವ ಥರ ಇದೆ, ನಿಮಗೆ ಫುಲ್ಲು ತುಂಬ ಅಡ್ವಾನ್ಸ್ ಆಗಿಬಿಟ್ಟಿದೆ. ನೋಡಿ, ಇದು ಸ್ಪೀಕರ್ ನೋಡಿ, ಇದು ಬ್ಲೂಟೂತ್ ಸ್ಪೀಕರಲ್ಲಿ ಬರೋವಂಥ ಈ ಸಬ್ಬೂಫರ್ ಸ್ಪೀಕರು. ಸೊ ಇದ್ರ ಕ್ವಾಲಿಟಿ ನೋಡಿ ಎಷ್ಟು ತುಂಬ ಪ್ರೀಮಿಯಮ್ ಆಗಿದೆ. ಹರ್ಮನ್ ಕಡನ್ ಮೇಕ್. ಸೊ ಇದ್ರದ್ದು ಕುಷನ್ ನೋಡಿ ತುಂಬ ಹೆವಿಯಾಗಿ ರಗ್ಗಡಾಗಿದೆ. ಸೊ ಇಂಪಾರ್ಟೆಂಟ್ ಏನಂದರೆ ನಮ್ಮ ಬ್ಲೂಟೂತ್ ಸ್ಪೀಕರಲ್ಲಾಗಲಿ ಜೊತೆಗೆ ನಿಮಗೆ ಪೋರ್ಟೇಬಲ್ ಸ್ಪೀಕರಲ್ಲಿ ನಿಮಗೆ ಹೈ ಬೇಸ್ ಬರ್ತಿದೆ ಅಂತಂದರೆ ಇಂಪಾರ್ಟೆಂಟ್ ಏನಂದರೆ ಇದೆ. ಸೊ ನಿಮಗೆ ಎಕ್ಸ್ಕರ್ಷನ್ ಇರುತ್ತಲ್ಲ, ಇದು ತುಂಬ ಡೆಪ್ತ್ ಹೋಗುತ್ತೆ. ಸೊ ಯೂಶಲಾಗಿ ಕಾಮನ್ ಸ್ಪೀಕರ್ಸ್ ಎಲ್ಲ ಅಷ್ಟು ಡೆಪ್ತ್ ಹೋಗೋದಿಲ್ಲ. ನಿಮಗೆ ಬ್ಲೂಟೂತಲ್ಲಿ ಸಬ್ಬೂಫರ್ ಸ್ಪೀಕರ್ ಅಂತಂದರೆ ನಿಮಗೆ ತುಂಬ ಎಕ್ಸ್ಕರ್ಷನ್ ಇಷ್ಟು ಒಳಗೆ ಹೋಗುತ್ತೆ, ಡೆಪ್ತ್ ಹೋಗುತ್ತೆ. ಜೊತೆಗೆ ಈ ವಿಡ್ತ್ ಇದೆಯಲ್ಲ, ಅಂದರೆ ಇದು ಕುಷನ್ ಇದೆಯಲ್ಲ, ಈ ಕುಷನ್ ತುಂಬ ಜಾಸ್ತಿ ಇದ್ದಷ್ಟು ನಿಮಗೆ ತಂಪು ಇರುತ್ತಲ್ಲ, ಅದೇನು ತಂಪು ಗುಮ್ಮನತ್ತಲ್ಲ, ಅದ್ರಲ್ಲಿ ತುಂಬ ಹೆವಿಯಾಗಿರುತ್ತೆ. ಸೊ ಅದೇ ಇಂಪಾರ್ಟೆಂಟು. ಸ್ಪೀಕರ್ಸ್ ನೀವೇನಾದ್ರು ಸಬ್ಬೂಫರ್ ಚೂಸ್ ಮಾಡ್ತೀನಿ ಅಂದರೆ ಈ ಇರುತ್ತಲ್ಲ, ಈ ಕುಷನ್ ಹಂಪ್ ಇದೆಯಲ್ಲ, ಇದು ಜಾಸ್ತಿ ಇರಬೇಕು. ಜೊತೆಗೆ ಇದು ಹಿಂಗೆ ಪುಷ್ ಮಾಡಿ ನೋಡಿ ನೀಟಿಗೆ, ಅಂದರೆ ಕೈ ಡ್ಯಾಮೇಜ್ ಆಗಬಾರ್ದು. ನೀಟಿಗೆ ಹಿಂಗೆ ಪುಷ್ ಮಾಡಿ ನೋಡಿ ಎಷ್ಟು ಒಳಗೋಗುತ್ತೆ ಅಂತ. ಇವೊಂದು ಅದು ಒಳಗೋದ್ರೂ ಕೂಡ ಈ ಆ್ಯಂಪ್ಲಿಫೈಯರ್ ಕೂಡ ಕೆಪಾಸಿಟಿ ಇರಬೇಕು ಅದನ್ನು ಡ್ರೈವ್ ಮಾಡೋದಕ್ಕೆ. ಆ ಥರ ಹಿಂಗೆ ಒಳಗೋಗೋ ಥರ ಅಂದರೆ ಫುಲ್ ಓವರ್ ಡ್ರೈವ್ ಅಂದರೆ ಫುಲ್ ಕೆಪಾಸಿಟಿಯಿಂದ ಡ್ರೈವ್ ಮಾಡಬೇಕು. ಸೊ ಇದು ಸ್ಪೀಕರ್ ರಿಲೇಟೆಡ್, ಅದು ಬೇರೆ ವಿಡಿಯೋ ಮಾಡ್ತೀನಿ. ಸೊ ಇದು ಬಂದು ಸ್ಪೀಕರ್ ಎಷ್ಟು ಚೆನ್ನಾಗಿದೆ ನೋಡಿ, ತುಂಬ ಪ್ರೀಮಿಯಮ್ ಆಗಿದೆ. ಒಂದು ಟ್ವೀಟರ್ ಇದೆ ನಿಮಗೆ, ನಾರ್ಮಲ್ ಆಗಿ 3 ಇಂಚ್ 4.5 ಇಂಚ್ 3.5 ಇಂಚಸ್ ಏನೋ ನಿಮಗೆ ಊಫರ್, ಮಿಡ್ ರೇಂಜ್ ಊಫರ್ದು, ನಾಟ್ ಇವನ್ ಪ್ಯೂರ್ ಸಬ್ಬೂಫರ್ದು ಮಿಡ್ ರೇಂಜ್ ಊಫರ್ ಅಂದ್ಕೊಳ್ಳಿ. ತುಂಬ ಚೆನ್ನಾಗಿ ಪ್ರೀಮಿಯಮ್ ಬರುತ್ತೆ. ಜೊತೆಗೆ ಇದು ಕಾಮನ್ ಆಗಿ ಬೋರ್ಡು, ಇಲ್ಲಿ ರೇಡಿಯೇಟ್ರ್ ಬರುತ್ತೆ. ನಿಮಗೆ ರೇಡಿಯೇಟ್ರ್ ಕೂಡ ತುಂಬ ನಿಮಗೆ ಡೆಪ್ತಿಗೆ ಹೋಗುತ್ತೆ, ಯಾಕಂದರೆ ಇದು ಫುಲ್ ಸೀಲ್ಡ್ ಸ್ಪೀಕರ್ ಅಲ್ವಾ, ವಾಟರ್ ಪ್ರೂಫ್ ಇದೆ, ಸೀಲ್ಡ್ ಇದೆ. ಸೊ ಹಾಗಾಗಿ ಇದು ಫ್ರಂಟ್ ವೇವು, ನಿಮಗೆ ಬ್ಯಾಕ್ ವೇವ್ ಬಂದು ನಿಮ್ಗೆ ಇದು ತೊಗೊಳುತ್ತೆ. ಸೊ ಇದರಲ್ಲಿ ಇನ್ನೊಂದು ಶೇರ್ ಮಾಡಬೇಕು, ನೀವು ಇಷ್ಟೇ ನೋಡ್ತಾ ಇದ್ದೀರಲ್ಲ, ಇಷ್ಟು ದೊಡ್ಡ ಬೋರ್ಡ್ ಇದೆ. ಇದಕ್ಕೆ ಬ್ಯಾಟ್ರಿ ಪ್ಯಾಕ್ ಎಷ್ಟಿದೆ ಗೊತ್ತಾ? ಜಸ್ಟ್ ನಮ್ಮ ರಿಮೋಟಲ್ಲಿ ಬರೋವಂಥ ಶೆಲ್ ಅಷ್ಟೇ, ಸಿಂಪಲ್. ಸೊ ಟೆಕ್ನಿಕಲಾಗಿ ಹೇಳಬೇಕಂದ್ರೆ ನಮಗೆ 1865 ಸೀರೀಸ್ ಬ್ಯಾಟ್ರಿ ಬರುತ್ತೆ. ಸೊ ಫಾರ್ ಎಕ್ಸಾಂಪಲ್ ನಿಮ್ಗೆ ಇದು ಇದೆ, ಎರಡಿದೆ ನೋಡಿ, 18650 CL ಅಂತ ಇದೆಯಲ್ಲ, ಈ ಬ್ಯಾಟ್ರಿ ಬ್ಯಾಂಕ್ ಇದು ಬಂದು ಇದು ಮಾರ್ಷಲ್ದು. ಆ್ಯಕ್ಚುಲಿ ಮಾರ್ಷಲ್ ಸ್ಟ್ಯಾನ್ಮೋರ್ 2 ಸಾರಿ ಐ ಆಮ್ ರಿಯಲಿ ಸಾರಿ, ಸ್ಟ್ಯಾನ್ಮೋರ್ ಅಲ್ಲ, ಎಂಬಟ್ ಅಂದಿದ್ದು. ಸೊ ನೋಡಿ, ಇದು ಇಷ್ಟಿದೆ ಅಲ್ಲ, ಇದರಲ್ಲಿ ಒಂದು ಶೆಲ್ ಮಾತ್ರ ಇಲ್ಲಿರುತ್ತೆ. ನಿಮಗೆ ಇಷ್ಟು ದೊಡ್ಡ ಸ್ಪೀಕರ್ ಡ್ರೈವ್ ಮಾಡುತ್ತೆ. ಇದು ಬಂದು ನಿಮಗೆ ಯಾವುದು ಎಂಬಟ್ ಆ್ಯಂಡ್ ಮಾರ್ಷಲಲ್ಲಿ ಬರುತ್ತೆ, ಅದು ಚಿಕ್ಕ ಸ್ಪೀಕರು, 2 ಕೊಟ್ಟಿದ್ದಾನೆ. ಇದರಲ್ಲಿ ಒಂದೇ ಶೆಲ್, ಇದರಲ್ಲಿ ಏನಿದೆ 2, ಇದರಲ್ಲಿ ಒಂದೇ ಬರುತ್ತೆ. ಬಟ್ ಏನಾಗುತ್ತೆ ಇಲ್ಲಿ ಮ್ಯಾಜಿಕ್ ಏನು ಗೊತ್ತಾ, ಬ್ಲೂಟೂತ್ ಸ್ಪೀಕರು ಜೊತೆಗೆ ಆ್ಯಂಪ್ಲಿಫೈಯರ್ ಸೆಕ್ಷನಲ್ಲಿ ಡಿಸೈನ್ ಆಗಿರೋ ICಗಳೆಲ್ಲನೂ ಸಮ್ ಸರ್ಟೇನ್ ವೋಲ್ಟೇಜ್ ಬೇಕು ಅಂತ ಇರುತ್ತೆ. ಲೈಕ್ ಫಾರ್ ಎಕ್ಸಾಂಪಲ್ ಇಷ್ಟು ದೊಡ್ಡ ಡ್ರೈವ್ ನಾನು ಮೂವ್ ಮಾಡಬೇಕು ಅಂದರೆ ವೋಲ್ಟೇಜ್ ಕೂಡ ಜಾಸ್ತಿ ಬೇಕು. ಸೊ ಹಾಗಾಗಿ ನೀವು ಚಿಕ್ಕ ವೋಲ್ಟೇಜಲ್ಲಿ ನಾವೇನು ಮಾಡೋಕ್ಕಾಗಲ್ಲ. ನೋಡಿ, ಇದರಲ್ಲಿ 3.7 ವೋಲ್ಟೇಜ್ ಬರುತ್ತೆ ಬ್ಯಾಟ್ರಿಯಲ್ಲಿ. ಸೊ ಆ 3.7 ವೋಲ್ಟೇಜ್ನ ಬೂಸ್ಟ್ ಮಾಡುತ್ತೆ. ಇಲ್ಲಿ ಬೂಸ್ಟಿಂಗ್ ಸರ್ಕ್ಯೂಟ್, ಇಲ್ಲಿ ನೀವು ಮೂರು ಸರ್ಕ್ಯೂಟ್ ನೋಡ್ಬೋದು, 1, 2, 3. ಸೊ ಇದು ಒಂದು ಚಾರ್ಜಿಂಗ್ ಸರ್ಕ್ಯೂಟ್ ತೊಗೊಳುತ್ತೆ, ಇನ್ನೂ ಒಂದು ನಿಮಗೆ ಬೂಸ್ಟಿಂಗ್ ತೊಗೊಳುತ್ತೆ, ಇನ್ನೊಂದು ಇದಕ್ಕೆ ವೋಲ್ಟೇಜ್ ಡ್ರಾಪ್ ಮಾಡೋಕ್ಕೆ. ಏನಕ್ಕೆ ಅಂದರೆ ನಿಮಗೆ ಬ್ಲೂಟೂತ್ ಚಿಪ್ ಎಲ್ಲ ಇದೆಯಲ್ಲ, ಸೊ ಹಾಗಾಗಿ ಅದಕ್ಕೆ ಡ್ರಾಪ್ ಮಾಡುತ್ತೆ. ಇನ್ನೆರಡು ಬಂದು ಬಕ್ ಬೂಸ್ಟ್ 2 ಮಾಡುತ್ತೆ. ಸೊ ಯೂಶಲಾಗಿ ದೊಡ್ಡ ಇಂಡಕ್ಟರ್ ಇದೆಯಲ್ಲ, ಅದು ಬಂದು ನಿಮಗೆ ಬೂಸ್ಟ್ ಕಾಯಿಲು ಎಷ್ಟು ವೋಲ್ಟೇಜ್ ಬೂಸ್ಟ್ ಮಾಡುತ್ತೆ ಅಂದರೆ 3.7ಇಂದ 10 ವೋಲ್ಟೇಜ್ ಅಪ್ ಟು 10 to 11 ವೋಲ್ಟೇಜ್ವರೆಗೂ ಬೂಸ್ಟ್ ಮಾಡುತ್ತೆ. ಸೊ ಫುಲ್ ಹೈ ವಾಲ್ಯೂಮಲ್ಲಿ. ಬಟ್ ಇನ್ನೊಂದು ಏನಂದರೆ ನಿಮ್ಗೆ ಅಟ್ ಎ ಟೈಮ್ ಒಂದೇ ಸತಿ ಬೂಸ್ಟ್ ಮಾಡಲ್ಲ, ಅದು ಫೀಡ್ಬ್ಯಾಕ್ ಟೆಕ್ನಾಲಜಿ. ಅದು ಅಂದರೆ ನಿಮಗೆ ಔಟ್ಪುಟ್ಟು ಜಾಸ್ತಿ ಆದಂಗೆ ನಿಮಗೆ ಬೂಸ್ಟ್ ಜಾಸ್ತಿ ಮಾಡುತ್ತೆ. ಸೊ ಈ ಥರ ಟೆಕ್ನಾಲಜಿ ಫುಲ್ಲು ಇಲ್ಲಿಂದ ಆ್ಯಂಪ್ಲಿಫೈರಿಂದ ಬಕ್ ಕನ್ವರ್ಟ್ರಿಗೆ ಮತ್ತು ಮ್ಯೂಸಿಕ್ ವೇವ್ ಫ್ರೀಕ್ವೆನ್ಸಿ ಎಲ್ಲನೂ ಸಿಂಕ್ ಆಗಿ ನಿಮಗೆ ಬೂಸ್ಟ್ ಆಗುತ್ತೆ. ಅಂದರೆ ಬೂಸ್ಟ್ ಅಂದರೆ ನಿಮಗೆ ಫೀಡ್ಬ್ಯಾಕ್ ಟೆಕ್ನಾಲಜಿ ತುಂಬ ಇವಾಗೆಲ್ಲ ಬರ್ತಾರೋ ಎಲ್ಲ ಎಲೆಕ್ಟ್ರಾನಿಕ್ಸಲ್ಲಿ ಫೀಡ್ಬ್ಯಾಕ್ ಟೆಕ್ನಾಲಜಿ ಕಾಮನ್, ಅದು ಮಸ್ಟ್ ಆ್ಯಂಡ್ ಶುಡ್ ಇರುತ್ತೆ. ಸೊ 10 ವೋಲ್ಟೇಜ್ವರೆಗೂ ಬೂಸ್ಟ್ ಆಗುತ್ತೆ. ಸೊ ಹಾಗಾಗಿ ನಿಮಗೇನಾಗುತ್ತೆ, ಜಸ್ಟ್ ಸ್ಮಾಲ್ ಬ್ಯಾಟ್ರಿ, ಚಿಕ್ಕ ಶೆಲ್, ಅದರಲ್ಲಿ ನಿಮ್ಗೆ ಇಷ್ಟು ದೊಡ್ಡ ಎಫೆಕ್ಟಿವ್, ಜೊತೆಗೆ ಲೈಫ್ ಲಾಂಗ್ ಬರುತ್ತೆ. ಈವನ್ ಏನಕ್ಕೆ ಇಷ್ಟು ಬೇಗ ಹಾಳಾಗಲ್ಲ ಅಂತಂದರೆ ನಿಮಗೆ ಇಲ್ಲಿ ಹೈ ವೋಲ್ಟೇಜ್ ಇರೋದಿಲ್ಲ. ಹೈ ವೋಲ್ಟೇಜ್ ಅಂದರೆ ದೊಡ್ಡ ಬ್ಯಾಟ್ರಿ ಇರೋದಿಲ್ಲ, ನಿಮಗೆ ಹೀಟ್ ಆಗಲ್ಲ, ಓನ್ಲಿ ವೋಲ್ಟೇಜ್ನ ಬೂಸ್ಟ್ ಮಾಡ್ತಾ ಇರುತ್ತೆ. ಸೊ ಹಾಗಾಗಿ ನಿಮಗೆ ಕರೆಂಟ್ ಕೂಡ ಫ್ಲೋ ಆಫ್ ಕರೆಂಟ್ ಜಾಸ್ತಿ ಇರೋದಿಲ್ಲ. ಸೊ ಏನು ಶಾರ್ಟ್ ಆಗೋದಿಲ್ಲ.
ಮಾಡೋದಕ್ಕೆ. IC ಓವರ್ ಹೀಟ್ ಆಗೋದು ಇಲ್ಲ ನೋಡಿ, ಓವರ್ ಹೀಟ್ ಆಗೋ ಚಾನ್ಸಸ್ ಇಲ್ಲ. ಆದರೂ ಕೂಡ ಅವರು ಸೇಫ್ಟಿ ಪರ್ಪಸ್ ತುಂಬ ದೊಡ್ಡ ಹೀಟ್ ಸಿಂಕ್ ಕೊಟ್ಟಿದ್ದಾರೆ. ಜೊತೆಗೆ ಇಲ್ಲೇ ಬ್ಲೂಟೂತ್ ಚಿಪ್ ಇದೆ. ಸೊ ಇದು ಬೇಸಿಕ್ಕು ನಿಮಗೆ. ಸೊ ಹೇಗೆ ಓಪನ್ ಮಾಡೋದಂದರೆ ಆ್ಯಸ್ ಯೂಶುವಲ್ ನಿಮಗೆ ಇದರಲ್ಲಿ ಫಸ್ಟು ಇದು ರಿಮೂವ್ ಮಾಡ್ಕೋಬೇಕು. ಕ್ಯಾಪ್ ಟೈಪ್ ನಿಮ್ಗೆ ಈಚೆ ಬಂದುಬಿಡುತ್ತೆ. ಕ್ಯಾಪ್ ಟೈಪ್ ಈಚೆ ಬಂದಮೇಲೆ ನಿಮಗೆ ಇಲ್ಲಿ ಔಟ್ಸೈಡ್ ತೋರಿಸ್ತೀನಿ ಸುಮ್ಮನೆ. ಈ ಥರ ನಿಮಗೆ ಲುಕ್ ಕಾಣಿಸುತ್ತೆ. ಸೊ ಇದಾದಮೇಲೆ ನಮಗೆ ತೆಗೆಯೋದು ಕಷ್ಟ ಆಗುತ್ತೆ. ಸೊ ಆವಾಗ ಏನಾಗುತ್ತೆ ಗೊತ್ತಾ, ಇಲ್ಲಿ ನಿಮಗೆ ರಬ್ಬರ್ದು ಒಂದು ಪ್ಯಾಡ್ಸ್ ಇರುತ್ತೆ, ರಬ್ಬರ್ದು ಒಂದು ಬುಲೆಟ್ ಟೈಪ್ ಪ್ಯಾಡ್ಸ್ ಇರುತ್ತೆ, ಅದು ಬಂದು ಇದು. ಸೊ ನೀವು ಅದನ್ನು ಓಪನ್ ಮಾಡಿದಾಗ ಸ್ಕ್ರೂ ಮತ್ತೆ ಆಕ್ಸೆಸ್ ಮಾಡ್ಬೋದು ಈಸಿಯಾಗಿ. ಆವಾಗ ರಿಮೂವ್ ಆಗಿಬಿಡುತ್ತೆ, ಆಮೇಲೆ ನೀವು ಆಕ್ಸೆಸ್ ಮಾಡ್ಬೋದು. ಯೂಶಲಾಗಿ ಬ್ಯಾಟ್ರಿ ಚೇಂಜ್ ಮಾಡೋಕ್ಕಷ್ಟೇ. ಸೊ ಇದು ಸ್ಮಾಲ್ ವಿಡಿಯೋ ಅಂತ ಅಂದ್ಕೊತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.